ಹಾಯ್ ಫ್ರೆಂಡ್ಸ್, ನಾನಿವತ್ತು ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿನ 1 ಗಂಟೆ ಟೈಮ್ ನೆನೆಸಿದ್ದೀನಿ. ನೈಟ್ಗಿಂತ ಬೆಳಗ್ಗೆ ಮಾಡ್ಕೊಳ್ಳೋದಾದರೆ 1 ಗಂಟೆ ಟೈಮ್ ನೆನೆಸಿ ಇದಕ್ಕೆ ಹಲಸಿನ ಹಣ್ಣಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಕಾಯಿನ 1 ಬೌಲ್ ಅಷ್ಟು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ನಾನಿಲ್ಲಿ ಅಕ್ಕಿನ ನಮ್ಮ ಮನೆಗೆಲ್ಲ ಬೇಕು ಅಂತ 1.5 ಪಾವ್ನಷ್ಟು ಹಾಕ್ಕೊಂಡಿದ್ದೀನಿ, ಪಾವು ಅಳ್ತಿದೆ. ಸೊ ನೀವು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವೆಷ್ಟು ಮಾಡ್ತೀರಾ ಅದರಲ್ಲಿ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಅಕ್ಕಿ 1 ಗಂಟೆ ಟೈಮ್ ನೆನೆಸಿದ್ರೆ ಸಾಕು, ಜಾಸ್ತಿ ಟೈಮ್ ಏನು ಬೇಡ. ಇದು ಹಲಸಿನ ಹಣ್ಣಿನ ದೋಸೆ ಅಲ್ವಾ, ಅದರಿಂದ 1 ಗಂಟೆ ಟೈಮ್ ಸಾಕು. ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನಾನು. ಹಾಕ್ಕೊಂಡು ಸಣ್ಣಾಗಿ ರುಬ್ಕೋಬೇಕು. ತರಿಗಿದ್ರೆ ದೋಸೆ ಸ್ವಲ್ಪ ಕಿತ್ತೋಗುತ್ತೆ. ತುಂಬ ಸಣ್ಣನೂ ಬೇಡ, ಒಂದು ಮೀಡಿಯಮ್ ದೋಸೆ ಅದಕ್ಕಿದ್ರೆ ಸಾಕು. ಚೆನ್ನಾಗಿ ರುಬ್ಕೊಳ್ಳಿ. ಹಾಗೆ ಬೆಲ್ಲನ ಹಾಕ್ತಾಯಿದ್ದೀನಿ ನಾನು ಲಾಸ್ಟಲ್ಲಿ. ಬೆಲ್ಲನ ನಾನು ಆಲ್ರೆಡಿ ಕುಟ್ಟಿ ಪುಡಿ ಮಾಡ್ಕೊಂಡು ಒಂದು ಲೋಟಕ್ಕೆ ಹಾಕಿ ಮಡಗಿದೆ. ನಾನು 1 ಲೋಟ ತುಂಬ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಇಷ್ಟು ಹಾಕ್ಕೊತೀನಿ. ನೆಕ್ಸ್ಟಿಗೆ ಸ್ವಲ್ಪ ಹಾಕ್ಕೊಳಕ್ಕೆ ಮಡಗ್ತಾಯಿದ್ದೀನಿ. ನಾನು 2 ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣಾಗಿ ರುಬ್ಕೊಬರೋಣ ಬನ್ನಿ. ನೋಡಿ ಎಷ್ಟು ಸಣ್ಣಾಗಿದೆ. ಆಲ್ರೆಡಿ ನಾನು 1 ಜಾರಷ್ಟು ರುಬ್ಕೊಂಡಿದ್ದೀನಿ. ಇದು ನೆಕ್ಸ್ಟು ರುಬ್ಕೊಂಡಿರೋದು ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಗೆದಿಟ್ಕೊಂಡು. ಹಾಗೆ ತುಂಬ ಗಟ್ಟಿ ಇದ್ದರೆ ನೀರನ್ನು ಕೂಡ ತೊಳೆದು ಹಾಕ್ಕೊಳ್ಳಿ. ನಾನು ತುಂಬ ಗಟ್ಟಿ ಇದ್ದು ನೀರು ತೊಳೆದು ಹಾಕ್ಕೊಂಡಿದ್ದೀನಿ. ದೋಸೆ ಮಾಡೋಷ್ಟು ಹದ ಇದ್ದರೆ ಸಾಕು, ಹೆವಿ ಗಟ್ಟಿನೂ ಬೇಡ, ಹೆವಿ ನೀರಂಗಿರೋದು ಬೇಡ. ನಿಮಗೆ ಗೊತ್ತಲ್ಲ, ಇದರಲ್ಲೇ ಹದದಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಅಲ್ಲಿ ಉಪ್ಪು ಹಾಕಿದ್ದೀನಿ ಮತ್ತು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಏನು ಬೇಡ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಇದಿರಲಿ, ಅದಕ್ಕೆ ಚಟ್ನಿ ಬೇಕಲ್ವ, ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಒಂದು ಮಿಕ್ಸಿ ಜಾರ್ಗೆ ನಾನು ಫ್ರೆಶ್ ಕಾಯಿನ 1 ಬೌಲ್ ಅಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅದರಷ್ಟು ತೊಗೊಳ್ಳಿ. ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ, ಅದರಿಂದ 1 ಬೌಲ್ ಅಷ್ಟು ತೊಗೊಂಡಿದ್ದೀನಿ ಕಾಯಿನ. ಅದಕ್ಕೆ ನಾನು ಒಂದು 4 ಸರಿ ಇದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಳ್ಳುಪ್ಪು ತೊಗೊಂಡಿದ್ದೀನಿ. ಇಷ್ಟನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ನೋಡಿ ಈ ಹದದಲ್ಲಿದ್ರೆ ಸಾಕು. ನಾನು ಮೆಣಸಿನ್ಕಾಯಿ ಖಾರ ಕಮ್ಮಿ, ಇದು ಸ್ವೀಟ್ ಇರೋದ್ರಿಂದ ದೋಸೆ ಖಾರ ಕಮ್ಮಿ ಇರಬೇಕಂತ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4-5. ಸೊ ನೀವು ಖಾರ ಬೇಕಂದ್ರೆ ತೊಗೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ ಇನ್ನೂ. ಇದನ್ನ 1 ಬೌಲ್ಗೆ ಹಾಕ್ಕೊಬಿಡೋಣ. ಈಗ ನೆಕ್ಸ್ಟು ದೋಸೆ ಹುಯ್ಯೋಣ ಬನ್ನಿ. ಮೊದಲಿಗೆ ನಾನು ದೋಸೆ ಪ್ಯಾನ್ ಇಟ್ಟು ಅದ್ರ ಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿಲಿ ಎಣ್ಣೆ ಸವರ್ತಾಯಿದ್ದೀನಿ. ನೀವೇನಾದರೂ ಎಣ್ಣೆ ಸವರೋದಿದ್ದರೆ ಸವರಿ, ಇಲ್ಲ ಪ್ಯಾನ್ ಮೇಲೆ ಎಣ್ಣೆ ಸವರಲ್ಲ ಅಂದರೆ ಬೇಡ. ನಾನು ನಮ್ಮದು ದೋಸೆ ತವ ಹಳೇದಾಗಿತ್ತು, ಅದರಿಂದ ಎಣ್ಣೆ ಸವರ್ತಾ ಇದ್ದೆ, ಇಲ್ಲಾಂದರೆ ದೋಸೆ ಕಿತ್ತೋಗುತ್ತೆ ಅಂತ. ಹಾಗೆ ಇದನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಹದ ಇದ್ದರೆ ಸಾಕು. ಈಗ ಇದನ್ನು ತುಂಬ ಕಾಯ್ದಿದ್ರೆ ಅದ್ರ ಮೇಲೆ ದೋಸೆ ಹುಯ್ಯೋಣ. ನೋಡಿ ಕಾಯ್ದನೆ ಹೋದ್ರೆ ಹಾಕಬೇಡಿ, ಅದು ಕಿತ್ತೋಗುತ್ತೆ. ಚೆನ್ನಾಗಿ ದೋಸೆ ತವಲಿ ಚೆನ್ನಾಗಿ ಕಾಯ್ದಿರಬೇಕು. ನೆಕ್ಸ್ಟ್ ಇದರ ಮೇಲೆ ತುಪ್ಪ ತಪ್ಪಿದ್ರೆ ಎಣ್ಣೆ ಏನಾದರೂ ಹಾಕೊಳ್ಳೋಣ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಇಲ್ಲ ನಮಗೇನು ಇಷ್ಟ ಆಗಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪ ಹಾಕಿದ್ದೀನಿ. ಈಗ ನಾವು ಇದ್ರ ಮೇಲೆ ಮುಚ್ಚೋಣ, ಇದು ಚೆನ್ನಾಗಿ ಬೇಯಲಿ. ಈಗ ನೋಡೋಣ ಬೆಂದಿದೆಯಲ್ವಾ, ತೆಗೆದ್ಬಿಟ್ಟು ನೋಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಿತ್ತು ಹೋಗ್ತಿಲ್ಲ, ಹೇಗೆ ಬರ್ತಾಯಿದೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದಾಗುತ್ತೆ, ಆಮೇಲೆ ಹಾಕ್ತಿದ್ರೆ ಸ್ವಲ್ಪನೂ ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಟ್ರೈ ಮಾಡಿದ್ದಿದೆ ಫ್ರೆಶ್, ಆದರೂ ಟೇಸ್ಟ್ ಮಾತ್ರ ಬೊಂಬಾಟಾಗಿದೆ. ನನಗೂ ಗೊತ್ತಿದ್ದಿಲ್ಲ, ಆದರೆ ನಾನೆಲ್ಲೂ ಮಾಡಿಲ್ಲ, ತಿಂದೂ ಇಲ್ಲ. ಹಾಗೆ ನೋಡ್ಕೊಂಡಿದ್ದಿಲ್ಲ, ಅಮ್ಮ ಎಲ್ಲ ಹೇಳ್ತಿದ್ರು, ಅಷ್ಟು ಗೊತ್ತಿಲ್ಲ. ಆದರೆ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ಮೇಲೆ ಇದ್ರ ಟೇಸ್ಟ್ ತುಂಬ ಇಷ್ಟ ಆಯಿತು. ಮನೆಯವರೆಲ್ಲ ತುಂಬ ಇಷ್ಟಪಡ್ತಿದ್ದೋ ನಾವುಗಳು. ಹಾಗೆ ಸರ್ವ್ ಮಾಡಲು ತಟ್ಟೆ ಮೇಲೆ ಹಾಕ್ತಾಯಿದ್ದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಅದು ಗೊತ್ತೇ ಆಗೋಲ್ಲ ನಿಜವಾಗ್ಲೂ ಹಲಸಿನ ಹಣ್ಣಿನ ದೋಸೆನ ಅಂತ. ಹಾಗೆ ಸವಿಯಲು ಚಟ್ನಿ ಮತ್ತು ದೋಸೆ ರೆಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.